ಪ್ರಿಯವಾದ ದೇವರ ಜನವೇ ಯೇಸು ಸ್ವಾಮಿ ನಾಮದೊಗೆ ಇಂದಿನ ಡಿವೋಷನ್ಗೆ ನನಗೆ ವಾഴ്ತಿ ವರವೇಚಿನೆ ಇಂದಿನ ಜಿನಗಾಯಿ ಸೇತಿ ನಂಗೆ ತೆರೀತಿ ಪೌದಿನ ತಂಬಟ್ಲೆ ಲೋಕಾದಾಗ 19వ ಅಧಿಕಾರವ ಧ್ಯಾನ ಮಾಡಿದ್ಯೋ ಸಗೆಯನ್ನು ಬೀತು ಧ್ಯಾನ ಮಾಡಿದ್ಯೋ ಅದುಗೆ ಒಂದು ಭಾಗವ ಧ್ಯಾನ ಮಾಡುವ ಆಸೆ ಬೀತಿದ್ಯೋ ನೋಡಿವಿ இத்தமாக்க இல்லையா 19వ அதிகாரம் 9వ மாத்தி இத்தமாக்கிறா இயேசு அவனை நோக்கி இன்றைக்கு இந்த வீட்டுக்கு ரட்சிப்பு வந்தது இவனும் ஆபிரகாமுக்கு குமாரனாய் இருக்கிறானே ಇವனும் ಆಬ್ರಹಾಮಕ್ಕೆ ಕುಮಾರನಾಗಿ ಇರ್ಕಿರಾನೆ ಅಂತಂದೇಗಿ ಈ ಸಗೆಯುಗ ಆಬ್ರಹಾಮನ ಆಶೀರ್ವಾದವ ಸ್ವಾಮಿ ವಾಕು ಮಾಡೋದು ನೋಡಿ ನೀವು ಇಲ್ಲಿ ಏನೋ ಅರ್ಥ ಏನ ನಿಮ್ಮ ಆಸೆಯೋಡು ತಳಕಿನ ಬನ್ನ ಸ್ವಾಮಿಯ ನೋಡೋದು ಆಸೆಯೋಡ ಬನ್ನ ನಿಮ್ಮ ಕುಳನ ಇದ್ದದಿಂದ ಸ್ವಾಮಿ ಎಟಿಕೆಟಿಗೆ ನೋಡೋದು ಮುಡಿವಿಲೆ ಮುಂದಾಡು ಹೋಗಿ ಮರದಾಗ ಹತ್ತಿ ಸ್ವಾಮಿಯ ನೋಡೋಣ ಆಸೆಯೋಡು ಬಂದ ಮಗ ಸ್ವಾಮಿ ಏನೇನು ಬಿಟ್ಲೆ ಇವನು ಆಬ್ರಹಾಮಕ್ಕೆ ಕುಮಾರನಾಗಿ ಇರ್ಕಿರಾನೆ ಅತ್ನಿನ ಆಬ್ರಹಾಮನ ಮಾತಿಂಬದಟ್ಲೆ ಅವನ ಸೊತ್ತುಗ ಅವನ ಆಶೀರ್ವಾದಗ ಸೊಂದಕಾರ ಅಂತಂದೇಗಿ ಸ್ವಾಮಿ ಇಲ್ಲಿ ತಡಕಿ ಬಂದ ಸಗೆಯುಗ ಹೇಗೋದನ್ನ ನಂಗೆ ನೋಡಿ ಪ್ರಿಯೋದಕರೇ ನಂಗದಾರ ಅಂತ ಮಟ್ಲೆ ನಂಗವು ಆಬ್ರಹಾಮನ ಆಶೀರ್ವಾದಗ ಸೊಂದಕಾರರು ಅಂತಂದೇಗಿ ಗಲಾತಿಯರ್ ಬುಕ್ಕದಾಗೆ 3వ அதிகாரம் 9வது மாத்தி தமாக்கிற அந்தபடி விசுவாச மார்க்கத்தார் விசுவாசமுள்ள ஆபிரகாமுடனே ஆசீர்வதிக்கப்படுகிறார்கள் அந்தபடி விசுவாச மார்க்கத்தார் விசுவாசமுள்ள ஆபிரகாமுடனே ஆசீர்வதிக்கப்படுகிறார்கள் தார்தார விசுவாசோஸ் ಬಂದಾರವೋ ವಿಶ್ವಾಸಿಗಳಿಗೆ ತಗಪ್ಪನಾಯಿ ಇಪ್ಪ ಆಬ್ರಹಾಮನ ಪತಿ ಹೇಗಿರ ಅದೇ ವಿಶ್ವಾಸಗೋಸ್ ದಾರದಾರ ಬಂದಾರವೋ ಅವಕ್ಕೂರು ಸೇತಿ ಆಬ್ರಹಾಮನ ಆಶೀರ್ವಾದಗ சொந்தக்காரರು ಆಬ್ರಹಾಮುடனே ஆசீர்வதிக்கப்படுகிறார்கள் ಅಂತಂದೇಗಿ ನಂಗೆ ನೋಡಿ ಪ್ರಿಯೋದಕರೇ ನಂಗೂ ಉದಾರ ಮಟ್ಲೆ ಆಬ್ರಹಾಮನ ಆಶೀರ್ವಾದಗ ನಂಗೆ சொந்தக்காரರು ಮಾಡಿದ್ದೀನಿ ಸ್ವಾಮಿ ಇಲ್ಲಿ ಅದೇ 3వ அதிகாரದಾಗೆ 29వ ಮತ್ತು ಸ್ವಾಮಿ ತಮಕೇನ நீங்கள் கிறிஸ்துனுடையவர்களானால் ஆபிரகாமின் சந்ததியாராயும் வாக்குத்தத்தின்படி சுதந்திரராயும் இருக்கிறீர்கள் ಅಂತಂದೇಗಿ ಕ್ರಿಸ್ತುವಿನುடையவர்களானால் ಅತ್ನಿರ ಕ್ರಿಸ್ತುನುடையவர்களானால் ಯೇಸುಸ್ವಾಮಿಗೋಸ್ ಒಬ್ಬ ಬಪ್ಪನಗ ಯೇಸುಸ್ವಾಮಿ ಒಬ್ಬ ನಂಬೋನಗ ಸ್ವಾಮಿಯ ನಂಬಿ ಬಪ್ಪನಗ ಅವನು ದಾರತ ಮಟ್ಲೆ ಆಬ್ರಹಾಮಿನ ಸಂದದಿಯಾಯಿ ಮಾರನಂಬ ಅತ್ನೇಗಿ ಅವನ ವಾಕುತತ್ವಗ ಸುಂದರಾಯು ಇರ್ಕಿರಿಗಳು ಅಂತಂದೇಗಿ ಸ್ವಾಮಿಯ ಮಾತಿಲಿ ಹೋದ ನೋಡಿ ನೀವು ಸಗೆಯು ಮಾತ್ರ ಅಲ್ಲ ನಂಗೂ ಸೇತಿ ಆಬ್ರಹಾಮನ ಆಶೀರ್ವಾದಗ ಸೊಂದಕಾರರು ಅತ್ನೀರ ಬುರು ಇಲ್ಲಿ ಬೈಬಿಳದ ಮಾತು ಓದಿ ತೋಪದು ಮಾತ್ರ ಅಲ್ಲ ಆಶೀರ್ವಾದ ಲಾಭ ಅನುಭವಿಸಬೇಕಾದ ಜನ ನಂಗತ ಅತ್ನಿ ನೋಡಿ ನೀವು ವಿಶ್ವಾಸ ಮಾರ್ಗತ್ತರ್ ಆಬ್ರಹಾಮನ ಸುಂದರ ಇದ್ದಾನೆ ಆಬ್ರಹಾಮನ ಮಕ್ಕವಾಯಿದ್ದಾರೆ ನೋಡಿಯೋ ಆಬ್ರಹಾಮನ ಆಶೀರ್ವಾದಗ ಸೊಂದಕರು ನೋಡಿಯೋ ಅದೇ ಮಾಕೆ ಯೇಸುವಿಗೂ ಸಿಬ್ಬಕರು ಆಬ್ರಹಾಮನ ಸಂದದಿಯ ಇದ್ದಾರೆ ಅಂತಂದೇಗಿ ನೋಡಿ ಪ್ರಿಯೋದಕರೇ ನಂಗವ ದೇವರ ತಮಾಕ ಮಾಡಿ ಬೈತಾನೆ ಸಗೆಯು ಮಾತ್ರ ಅಲ್ಲ ನಂಗೂ ಸೇತಿ ಆಬ್ರಹಾಮನ ಆಶೀರ್ವಾದಗ ಸೊಂದಕಾರರು ಅಂತ ನೋಡಿಯೋ ಆಬ್ರಹಾಮನ ಆಶೀರ್ವಾದ ನಮ್ಗೆ ಏನ ಅಥವಾ ಮಾತ್ರ ಧ್ಯಾನ ಮಾಡಿಟ್ಟು ನಂಗೆ ಇದರ ಜೊತೆ ಬಿರುಕುವೋ ಒಂದು 4 ವಿಧ ಆಶೀರ್ವಾದವ ನೋಡುವೋ ಇಲ್ಲಿ ಮೊದಲಾವುದು ರೋಮರ ಬುಕ್ಕದಾಗೆ 4వ ಅಧಿಕಾರ ಅದರಟ್ಟು 21వ ಮಾತುಗಟ್ಟ ಆಬ್ರಹಾಮನ ಪತಿಯಾಗೋನಾಗ ಇತಮಾಕೀರ தகப்பனாவதை நம்புவதற்கு ஏதுவில்லாதிருந்தோம் அத்னி ஆபிரகாம்ನ ಶರೀರ ಸತ್ತೋಯ್ತಡದೆ ಅತ್ನೀರ ಸಾರಾಳ್ನ ಗರ್ಭ ಸತ್ತೋಯ್ತಡದೆ ಅತ್ನೇಗಿ ಅವನ ಶರೀರ ಸೆತ್ತೋಯ್ತಡದೆ ಅತ್ನೀರ அவ தட்லி சேர்த்தி அதனை எண்ணாதிருந்தான் அத்னேகி செத்து போனதையும் சாராளுடைய கர்ப்பம் செத்து போனதையும் எண்ணாதிருந்தான் அத்தினொன்னியும் ஆமா அவன சரீர சத்தோதுனா சாராளுன கர்ப்ப சத்தோதுனா அவன் எண்ணாதிருந்தான் ಅದನ್ನ ಲೆಕ್ಕ ಹಾಕುಲೆಂಬ ಏನೇರ தேவனுடைய வாக்குத்தத்தை குறித்து அவன் அவிசுவாசமாய் சந்தேகப்படாமல் தேவன் வாக்குத்தத்தம் பண்ணினதை நிறைவேற்ற வல்லவராயிருக்கிறார் என்று முழு நிச்சயமாய் நம்பி தேவனை மகிமைப்படுத்தி விசுவாசத்தில் வல்லவனானான் ಅತ್ನಿಗೆ ನೋಡಿ ಆಬ್ರಹಾಮ್ ಎತ್ತಿದ್ದ ಮಟ್ಲೆ ಅವನ ವಿಶ್ವಾಸದೊಗೆ ವಲ್ಲವನ ಇದ್ದ ಅತ್ನಿ ವಿಶ್ವಾಸದೊಗೆ ಬಲವುಳ್ಳವನಾಗಿ ಅವನ ವಿಶ್ವಾಸ ಬಲವೀನವಾಗಿ ಅಡುಲೆ ವಿಶ್ವಾಸದೊಗೆ ಅವ ಬಲವ ಇದ್ದ ಅತ್ನಿ ನೋಡಿ ಅತ್ತ ಮಟ್ಟ ಅರ್ಥ ಏನ ಆಬ್ರಹಾಮು ವಾಕುತತ್ವದ ಆಶೀರ್ವಾದ ಸೊಂದಕಾರ ದೇವರ ವಾಕುತತ್ವ ದೇವ್ರತ ಹೇಗಿತ್ತು ಅದನ್ನು ದೇವ್ರತ ಮಾಡಣ ನೆರವೇರಿಸಿನ ದೇವರು ಮಕ್ಕಳ ತನ್ನಿಂದ ಹೇಳಿದನೆ ದೇವರು ವಾಕುತತ್ವದ ಮಾತಿ ತನ್ನಿಂದ ಹೇಳಿದನೆ ದೇವರು ಹೇಳಿದ ಮಾತ ತಾನೇ ನೆರವೇರಿಸಿನ ಅತ್ಯಂತ ಉறுதியா ಇದ್ದ ಆಗ ಅವನ ಮೊದಲಾದ ಆಶೀರ್ವಾದ ಏನಂತ ಮಟ್ಲೆ ವಾಕುತತ್ವದ ಆಶೀರ್ವಾದ ಪತಿ ಲೇರ ಆಬ್ರಹಾಮಗ ವಾಕುತತ್ವ ಆಯಿತು ಆ ವಾಕುತತ್ವದ ಆಶೀರ್ವಾದ ಪತಿ ಮಾತಾಡ್ರ ನಾನು ನೀವು ದಾರತ ಮಟ್ಲೆ ಆ ವಾಕುತತ್ವದ ವಾಕುತತ್ವದ ಮಕ್ಕವಾಯಿದ್ಯೋ ನಂಗವು ವಾಕುತತ್ವ ಕೀಕಡ್ತಿದ್ದೀಯೋ ಏನ ಯೇಸುಗೋಸು ಆಮೇನ್ರು ಆಡದೈತಿ ನೀವು ನೋಡ್ನಿಯೋ ಅದು ಮಾತ್ರ ಅಲ್ಲ ಅರುಮೆಯಾನ ವಾಕುತತ್ವ ನಂಗೆ ತಂದಾಡದೈತಿ ಪೇದರ ಓದಿನಿಯೋ ಅಥವಾ ಮಾಕೆ ಎಸ್ಗೋ ವಾಕುತತ್ವ ನನಗೆ ಸೊಂದಕಾರ ಇದ್ದೀಯೋ ಆಗ ನೋಡಿವಿ
ಮೊದಲಾವುದು ಆಬ್ರಹಾಮನ ಆಶೀರ್ವಾದ ಏನ? ವಾಕ್ಕುತತ್ವದ ಆಶೀರ್ವಾದ. ಅದು ನನಗೆ ದೇವರು ಆ ವಾಕ್ಕುತತ್ವಗೋ ಸುತ್ತು ಬಂದನೆ. ದಾರದಾರ ವಿಶ್ವಾಸ ಮಾರ್ಗತ್ತಾರೆ ಮಾರಿದಾರಿಯೋ, ದಾರದಾರ ಯೇಸು ಸ್ವಾಮಿ ಹೋಗಾಸಿ ಬಂದಾರಿಯೋ ಅವಕ್ಕೂರು ಆಬ್ರಹಾಮನ ಮಕ್ಕಾಂದೀರ. ಆಗ ಇವನು ಆಬ್ರಹಾಮ ಕುಮಾರನ ಇರ್ಕಿರಾನೆ ಅಂದೇಗಿ ಸಗೇ ನೋಡಿ ಐತೆ. ಅದೇ ಮಕ್ಕ ನಂಗೂ ಅರ್ಥ ಮಟ್ಲೆ ಆಬ್ರಹಾಮನ ಮಕ್ಕವಾಗಿದೆಯೋ ಯೇಸು ಸ್ವಾಮಿ ಮೂಲ್ಯವಾಗಿ ಆ ವಾಕ್ಕುತತ್ವದ ಆಶೀರ್ವಾದಾಗ ನಂಗೆ ಸ್ವಂತಕಾರರು ಆತ ನೋಡಿ. ಮೊದಲಾವುದು. ಎರಡಾವುದು ಒಂದು ಆಶೀರ್ವಾದ ಪತಿ ಇಲ್ಲಿ ನಂಗೆ ನೋಡುವೋ, ಇಲ್ಲಿ ನೋಡುವಿ ಇಲ್ಲಿ ಆದಿ ಬೊಕ್ಕುದೋಗೆ 24 ಅಧಿಕಾರದಾಗೆ 35 ಮಾತು ಇತಮಾಕೆ ಆ எலேசர் தம்ப ஆபிரகாம் கட்சிக்காரேனா கர்த்தர் என் எஜமானை மிகவும் ஆசீர்வதித்திருக்கிறார். அவன் சீமானாய் இருக்கிறார். கர்த்தர் அவருக்கு ஆடு மாடுகளையும் வெள்ளியையும் பொன்னையும் வேலைக்காரரையும் வேலைக்காரிகளையும் ஒட்டகங்களையும் கழுதையும் கொடுத்திருக்கிறார். ಅತ್ನೇಗಿ ಒಂದು ಆಶೀರ್ವಾದ ಮಾತೇನಾ ಆ ಗೆಲ್ಚಕಾರ ತನ್ನ ಯಜಮಾನ ಪತಿ ಹೇಗೋನಗ ಏನ ಪತಿ ಏನಂತ ಮಟ್ಲೆ கர்த்தர் என் எஜமானை மிகவும் ஆசீர்வதித்திருக்கிறார். அவர் சீமானாய் இருக்கிறார். அத்ನೇಗಿ ಎರಡಾவது செழிப்புನ ಆಶೀರ್ವಾದ ಪತಿ ಸ್ವಾಮಿ ನೀವು. ಮೊದಲಾவது ವಾಕ್ಕುತತ್ವದ ಆಶೀರ್ವಾದ ಆಬ್ರಹಾಮ್ ಹೊಡೆದೆ, ಅದು ನಂಗೂ ಹೊಡೆದೆ இல்லையா? நாங்கள் நம்போது ஏன்னா அதே மாதிரி இரண்டாவது இல்லையா என் எஜமானை மிகவும் ஆசீர்வதித்திருக்கிறார், அவர் சீமானா இருக்கிறார். எலேசர் ஏகோனாಗ ಹೇಗಿನ செழிப்புನ ಆಶೀರ್ವಾದವಿನ ಈ செழிಪ ಆಬ್ರಹಾಮ್ ಕೇಪಿಲೆ ಇದು ಬೇಕಮ್ಮ ಹರಕೆ ಮಾಡಲೆ. ಅಲ್ಲಿ ದೇವರ ನಂಬಿಕೆ ಬಂದ ನಂಬಿ ಬಂದ ಮಗ செழிப்புನ ಆಶೀರ್ವಾದವ ಸ್ವಾಮಿ ವಾಕು ಮಾಡಿತ್ತು. ಆಮೇಲೆಲ್ಲಾವ ಕೊಟ್ಟು ಆಮೇಲೆ ಹರಿಸಿದನ ನಂಗೆ ನೋಡಿ ಪ್ರಿಯೋದಕರೇ. ನಂಗೂ ಸೇತಿ ದೇವರು ತನ್ನ செழிப்பெல்லாವ ನಂಗೆ ವಾಕು ಮಾಡಿದ್ದೇನೆ. ನಂಗೂ ಆಬ್ರಹಾಮನ ಮಕ್ಕಂಬಟ್ಲೆ ನಂಗೂ செழிப்பு ಅಡದೆ ಅತ್ತಂಬುದನ್ನು ನೋಡಿ. ಎರಡಾವುದು ಮೂರಾವುದು ಒಂದು ಆಶೀರ್ವಾದ ಪತಿ ಇಲ್ಲಿ ಹೋಗಿ ಅದೇ ಆದೇ ಬೊಕ್ಕದೋಗೆ 14 ಅಧಿಕಾರದಾಗೆ ಒಂದು ಮಾತು ಇಲ್ಲಿ ಓದುವೋ. ಇಲ್ಲಿ ಹೋಗಿ 14 ಅಧಿಕಾರದಾಗೆ ಲೋತನು ಪತಿ ಲೋತು ಸೋದೊಂದು ಕುಡಿದಾಂಬ ಅಲ್ಲಿ ಇಬ್ಬನಾಗ ಒಂದು 5 ರಾಜ್ಯರಿಗೆ ಪಡೆಯುತ್ತಿ ಬಂದು ಅಲ್ಲಿ ಸೂರ ಹಾಡಿ ಅವು ಕೆಲವು ಸೆರೆಪಟ್ಟು ಕೊಂಡು ಪೋನಾನ್ ಅತ್ ನೋಡಿ ನೀವು. ಆಗ ಆಬ್ರಹಾಮ್ಗ ಈ ಸುದ್ದಿ ಬಂದರ ಆಗ ಆಬ್ರಹಾಮ್ ಏನ ಮಾಡಂತ ಮಟ್ಲೆ ಅಕ್ಕರ ಮನೆಯಾಗ ಇಬ್ಬ ಗೆಲ್ಚಕಾರರು 318 ಕೂಟಿಂಡು ಅವಕ್ಕೆಲ್ಲ ಸಣ್ಣ ಯುದ್ಧ ಕೂಟ್ಟು ಹೋಗ್ತದೆ ನೋಡಿ ನೀವು. ಅವಕ್ಕೆಲ್ಲ ದಾರ ಸಾಧಾರಣವಾಗಿ ಆಡು ಮೇಸು ತೊಳಿಲು ಮಾಡಿ ಹೋಗ್ತಾ ಅವಕ್ಕೆಲ್ಲ ಯುದ್ಧ ಮಾಡಿ ಅರಿಯರು ಸಣ್ಣ ಹಾಕಿ ಅರಿಯರು. ಹಾಲೆ ಸ್ವಾಮಿ ಏನು ಮಾಡ್ತು ಮಟ್ಲೆ ಇವಕ್ಕರ ಯುದ್ಧ ಕೂಟ್ನೋ ಆಬ್ರಹಾಮ್ ಏನು ಮಾಡ್ತು ಮಟ್ಲೆ ಯುದ್ಧ ಕೂಟ್ನೋ ಹೋಗ್ಬೋದು ನೋಡಿ ನೀವು. ಅಲ್ಲಿ ಹೋದರು. ಅಲ್ಲಿಗೆ ಹೋಗಿ ಲೋತನವು ಅವನ ಸಕಲ ಪೊರ್ಲವು ಎಲ್ಲ ತಿರುಪಿಕೊಂಡು ಅತ್ನಾಗಿ 16 ಮತ್ತುಗೆ ಕಳಿಸಿ ಲೈನ್ ಇತ್ಮಾಕ್ ಓದು ನೀವು. ಅದು ಇಲ್ಲೊಂದು ವಾಕುತ್ತೆ ಹೀರ ಆಬ್ರಹಾಮ್ಗ ಒಂದು ಆಶೀರ್ವಾದ ಮಾತಾಡ್ರ. ಇದು ಏನು ಆಶೀರ್ವಾದ? ವೆಟ್ರಿ ಆಶೀರ್ವಾದ ಮಾತಾಡ್ರ. ಆಬ್ರಹಾಮ್ ಎಲ್ಲಾದ್ರೂ ಗೆದ್ದು ಬದುಕಿತ್ತು ಅತ್ ನೋಡಿ ನೀವು. ಆಬ್ರಹಾಮ್ನ ವೆಟ್ರಿಯ ಪತಿ ಗಣಾಂತರ ಸ್ವಾಮಿ ನಂಗಾಗೂ ವೆಟ್ರಿಯ ವಾಕು ಮಾಡಿದ್ದೇನೆ. ಯೇಸು ಸ್ವಾಮಿಗೋಸಿ ನಂಗಾಗ ಆ ವೆಟ್ರಿಯ ಸ್ವಂತಕಾರ ಇದೆಯೋ ಯೇಸು ಸ್ವಾಮಿ ಸಿಲುವೆಯೋಗೆ ಎಲ್ಲಾವ ಗೆದ್ದುದನೆ ಆ ವೆಟ್ರಿಯ ಸ್ವಂತಕಾರ ನಂಗೆ ದೇವ್ರು ಬೀತಾನೆ. ಪ್ರಿಯೋದಕ್ಕರೆ ಆಬ್ರಹಾಮ್ ಆಮೇಲೆ ಗೆದ್ದಾತ ನೋಡಿ ನೀವು. ಲೋತುನ ಸೆರೆ ಹಿಡಿತು ಲೋತುನವು ಅವನ ಕುಟುಂಬವು ಅವನ ಸುತ್ತುಪತ್ತಲಾವ ಮೀಟಿತ್ತಿನ ಬಂದ ಸೆರೆಕೊಂಡು ಪೋನದೆಲ್ಲವ ಆ ಮೀಟಿತ್ತಿ ಬಂದ ಅದ್ ನೋಡಿ ನೀವು. ಅದೇ ಮಾಗುತ್ತಾ ದೇವ್ರು ಏನ ಮಾಡಬಿಟ್ಲೆ ನಂಗವು ಸೇತಿ ವೆಟ್ರಿಯಾಗಿ ಬದುಕೋ ನಂಗೆ ದೇವ್ರಿಂದ ಆಶೀರ್ವಾದ ಬೀತಾನೆ ನೋಡುವೆ. ಆಗ ದೇವರು ಆಬ್ರಹಾಮ್ನ ಆಶೀರ್ವಾದಾಗ ನಂಗೆ ಸ್ವಂತ ಕವರ್ ಮಾಡಿ ಬೀತಾನೆ. ಆಗ ನಂಗೆ ಬದುಕುವಾಗ ಒಂದೊಂದು ಏರಿಯಾದಾಗ ಕುಟುಂಬದಾಗ ಹಾಗಾಕು, ನಿಂಗೆ ಗೆಲ್ಚ ಆಗಾಕು, ನಿಂಗೆ ತೊಳ್ಳಾಗಾಕು, ಉಳಿ ಆಗಾಕು, ಏನ ಕಾರ್ಯ ಅಟ್ಲಿಯೂ ಎಲ್ಲಾದಿಗೂ ದೇವರು ವೆಟ್ರಿಯ ತಪ್ಪುದುಗ ನಿಜವಳಮನ ಇದ್ದಾನೆ ಅತ್ತೆಂಬುದನ್ನ ನಂಗೆ ನೋಡಿ ಪ್ರಿಯೋದಕ್ಕರೆ. ಆಗ ಮೂರಾவது ಆಶೀರ್ವಾದ ಇಲ್ಲಿ ಒಂದು ವೆಟ್ರಿ ಆಶೀರ್ವಾದ ಪತ್ನಿ ನೋಡಿಯೋ. ನಾಲ್ಕಾவது ಒಂದು ಆಶೀರ್ವಾದ ಪತ್ನಿ ಮಾತಾಡ್ರ ಅದೇ ಲೋಕ ಬುಕ್ಕದೊಗೆ 13వ ಅಧಿಕಾರದೊಗೆ ಅಲ್ಲಿ ಯೇಸು ಸ್ವಾಮಿ ಒಂದು ಕುರಿಪಿಟ್ಟ ಕಾಲದೊಗೆ ಜಬಾಲಿಗೆ ಹೋಪನಾಗ ಅಲ್ಲಿ ಹೋಗಿ ಒಂದು ಗೂನಿ ಒಬ್ಬ ಅಲ್ಲಿ ಇದ್ದಾತ ನೋಡಿಯೋ. 18 வருஷವಾಗಿ ಎಲ್ಲ ಬೆಲವಿನ ಪಡ್ತು ஆவியை கொண்ட ஒரு ஸ்திரீ அங்கே இருந்தாள். அவள் எவ்வளவும் நிமிரக்கூடாத கூனியாக இருந்தாள். அத்தேகி ಲೋಕ ಬುಕ್ಕು 13వ ಅಧಿಕಾರ 11వ ಮತ್ತು 15. ಆ ಎಡೆಗ ಆ ಜಬಾಲಿಗ ಯೇಸು ಬಂದ. ಯೇಸು ಬಪ್ಪನಗ ಅಲ್ಲಿ ಅವನು ಬಂದುಟ್ಟು ಆ ಜಬಾಲಿಗೆ ನೋಡಿಟ್ಟು ಆ ಎಮ್ಮತ್ತಿ ನೋಟು ಏನ ಇದೋ 16 ಮತ್ತು ಸ್ವಾಮಿನ 16 ಮತ್ತುಗೆ ಇದೋ சாத்தான் 18 வருஷமாய் கட்டியிருந்த ஆபிரகாமின் குமாரத்தியாகிய இவளை அத்னேகி ಸ್ವಾಮಿನ ಸಾತಾನ್ 18 ವರ್ಷ ಕಟ್ಟಿಬಿತ್ತ ಆಬ್ರಹಾಮಿನ ಕುಮಾರತಿಯಾಗಿ ಇವಳೈ ಅತ್ನೇಗಿ ಸ್ವಾಮಿದ ವಾಕ್ಯನ ಒಂದು ವಿಡುದಲೆ ಪತ್ತಿಲೆ ಹೇಗಿ ಅವನ ಬದುಕು ಮಾತಿನ ಅವ ಅನ್ನಗಟ್ಟ ಅವ 18 ವರ್ಷ ಕಾಲ ಬೆಲವಿನವಾಗಿದ್ದೇವೆ. ಸಾತಾನ್ ಕಟ್ಟಿಬಿತ್ತನೆ ಅವ ಎವಳವು ನಿಮರ ಕೂಡಾದ ಗೂಣಿಯಾ இருந்தாள் ನೋಡಿಯೋ. ಆಗ ಅವ ತಳ ಬಗ್ಗಿ ಬದುಕಿದ್ದೇವೆ. ಅವನಿಂದ ನಿಮರೋದು ಮುಡಿವಿಲ್ಲ. ಅವಾಗ ಸಿಗ್ಗಾದ ನೆಲಮೆಗೆ ಇದ್ದೇವೆ. ಕಷ್ಟಪಟ್ಟಿದ್ದೇವೆ. ಆ ಎಡೆಗೆ ಯೇಸು ಸ್ವಾಮಿ ಬಂದ. ಆಬ್ರಹಾಮಿನ ಕುಮಾರತಿ ಅವನ ನೋಡಿ ಹೇಗಿ ಅವಾಗ ಸ್ವಾಮಿ ಅವನ ಮೇಲೆ ಕೈಯ ಬೀತು ಅವನ ಗೂಣು ನೀಂಗೋನಂಗ ಮಾಡಿತ್ತು. ಅವನ ವಿಡುದಲೆ ಮಾಡಿತ್ತು ನೋಡಿ ನೀವು. ಪ್ರಿಯೋದಕ್ಕರೆ ಈ ಆಬ್ರಹಾಮನ ಕುಮಾರತಿಗ ಒಂದು ವಿಡುದಲೆ ಆಶೀರ್ವಾದ ಸ್ವಾಮಿ ಕೊಟ್ಟದು ನೋಡಿ ನೀವು. ಆಗ ಆಬ್ರಹಾಮನ ಆಶೀರ್ವಾದ ಈ 4 ಆಶೀರ್ವಾದದಿಂದ ಗಣಾಂದಿಯೋ. ಒಂದು ಪಕ್ಕ ವಾಕ್ಕು ತತ್ವದ ಆಶೀರ್ವಾದಗ ನಂಗೆ ಸ್ವಂತಕಾರರು. ಎರಡಾவது ನಂಗೆ ನೋಡಿದ್ಯೋ
ಅಲ್ಲಿಗೆ ಅಮ್ಮ ಒಂದು செழிப்புன ஆசீர்வாத ಅಲ್ಲಿಗೋ ಸಿದ್ಧಾರ್ಥ ನೋಡಿಯೋ ಆ செழிப்புன ஆசீர்வாதಗ ನಂಗೆ ಸೊಂದಕಾರರು. ಮೂರಾவது வெற்றி ஆசீர்வாதಗ ನಂಗೂ ಸೊಂದಕಾರರು. ನಾಲ್ಕಾவது விடுதலை ஆசீர்வாதಗ ನಂಗೆ ಸೊಂದಕಾರರು. ಹತ್ತನೇಗಿ ಆಬ್ರಹಾಮನ ಆಶೀರ್ವಾದವ ಸಗೆಗೆ ಇದಂಗೆ ಏನ ಇವನ ಆಬ್ರಹಾಮನ ಕುಮಾರನ ಇರ್ಕಿರಾನೇ ಅದು ಸ್ವಾಮಿ ಆಯಿತು. ಅದೇ ಮಗತ್ತ ನಂಗವು ವಿಶ್ವಾಸ ಮಾರ್ಗತ್ತರೆಲ್ಲ ಆಬ್ರಹಾಮನ ಮಕ್ಕವಾಗಿದೆಯೋ ಯೇಸು ಸ್ವಾಮಿಗೋ ಸಿಬ್ಬಕ್ಕೆಲ್ಲ ಆಬ್ರಹಾಮನ ಸಂದದಿಯಾಗಿದೆಯೋ ನೀನು ನೀವು. ಹಾಗಾಗಿ ಈ ಆಶೀರ್ವಾದ ಎಲ್ಲಾಗ ನಂಗವು ಸೊಂದಕಾರರು ಅತಿ ನೋಡಿ ಪರಿಯೋದಕರೇ ಅತ್ತಪ್ಪನಗ ಏನ ಈ ಮಾತೋಡ ನಿಲ್ಚುಣ್ಣೆ ನಿಂಗ ದಾರ ಅತ್ತ ಮಟ್ಲೆ ನಿಂಗೂ ಆಬ್ರಹಾಮನ ಮಕ್ಕವಾಯಿದ್ದಿ, ನಿಂಗವು ಆಬ್ರಹಾಮನ ಆಶೀರ್ವಾದಗ ಸೊಂದಕಾರ ಇದ್ದಿತ್ತಂಬ ಈ ಸತ್ಯವ ನಂಗೆ ಇಂದು ಧ್ಯಾನ ಮಾಡಿದೆಯೋ. ಈ ಸತ್ಯ ಮುಳಿವಾಗಿ ಈ 4 ಆಶೀರ್ವಾದವ ಸ್ವಾಮಿ ನಿಂಗೆ ತಂದು ಹಸಿರಿತಿಂದಾಗಿ ನಿಂಗೆ ಅರ್ಕ ಮಾಡಿ ಬೆರಕುವು ದೇವ್ರೇ. ಎಸ್ ಸ್ವಾಮಿ ನಾಮಗ ಅರ್ಕ ಮಾಡಿ ಸ್ವಾಮಿ ನಿಂಗೆ ಧ್ಯಾನ ಮಾಡಿದಂಗೆ ಸ್ವಾಮಿ ದೇವ್ರೇ ಸಗೆಗೆ ನೀ ಹೇಳಿದೆ ಇವನು ಆಬ್ರಹಾಮನ ಕುಮಾರನ ಇರ್ಕಿರಾನೇ ಅತ್ ನಿತ್ಯವ ದೇವ್ರೆ. ಆ ಸ್ವಾಮಿ ಹೆಂಗವ ಸೇತಿನ ಎತ್ತ ಬೀತಿದೆ ಆಬ್ರಹಾಮಗ ಮಕ್ಕ ಮಾಡಿ ಬೀತಿದೆ. ಆಬ್ರಹಾಮನ ಆಶೀರ್ವಾದಗ ಸೊಂದಕಾರರು ಮಾಡಿ ಬೀತಿದೆ. ಹೆಂಗವು ವಾಕುತತ್ವ ಆಶೀರ್ವಾದಗ ಸೊಂದಕಾರರು. ಹೆಂಗವು ದೇವರೇ ಸಜಿಪ್ಪುನ ಆಶೀರ್ವಾದಗ ಸೊಂದಕಾರರು. ಹೆಂಗವು ದೇವರೇ ವೆಟ್ರಿ ಆಶೀರ್ವಾದಗ ಸೊಂದಕಾರರು. ಹೆಂಗವು ದೇವರೇ ಆ ವಿಡುದಲೆ ಆಶೀರ್ವಾದಗ ಹೆಂಗೆ ಸಿಗ್ಗಾಗಾದಿ ಬದುಕಬೇಕಾಯಿ ವಿಡುದಲೆ ಆಶೀರ್ವಾದಗ ಹೆಂಗೆ ತಲ ಬಗ್ಗ ಕುಡುಂಬಬೇಕಾಯಿ ಸಾತಾನಗ ಅಡಿಮೆ ಆ ಕುಡುಂಬಬೇಕಾಗಿ ಬೆಳವಿನ ಪಡ್ತು ಹಾವಿಗೂ ಅಡಿಮೆ ಆ ಕುಡುಂಬಬೇಕಾಗಿ ಆ ದೇವರೇ ಅಥವಾ ವಿಡುದಲೆ ಆಶೀರ್ವಾದಗೋಸು ಹೆಂಗೆ ಒತ್ತು ಬಂದಿದೆ. ಅದು ಸ್ತೋತ್ರಪ್ಪ ನನ್ರಿ ಏನಿಯೋ ಈ ಮಾತ ಕೇಳ್ತೀನಿ ಮಕ್ಕ ವರ್ಷುಂದರಕ ಮಾಡನೆ ಆಶೀರ್ವಚ ದೇವರೇ ನನ್ರಿ ಏನಿಯೋ ಮಗಿಮೆ ನಿನಗೆ ಹೇಳು ಏ ಸ್ವಾಮಿ ನಾ ಮೂಲಿವಾಯಿ ಯಾರಕ್ಕೆ ಕೇಳ್ತೀನಿ ದೇವರೇ. ಆಮೇನ್ ಆಮೇನ್. ಸ್ವಾಮಿನಿಗೆ ವರ್ಷಿ ಪ್ರಿಯವಾದಕರೇ.